ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರದಿಂದ. ಪಿಎಂ ಕಿಸಾನ್ ಯೋಜನೆ ಹಣ ಅದೆಷ್ಟೋ ರೈತರಿಗೆ ಈ ಒಂದು ಹಣವು ಭರವಸೆ ಇದೆ. ಆದರೆ 22ನೇ ಕಂತಿನ ಹಣವನ್ನು ಪಡೆಯಬೇಕಂದ್ರೆ ನೀವು ಈ ಒಂದು 4 ನಿಯಮವನ್ನು ಪಾಲಿಸಲೇಬೇಕಾಗಿದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿದ್ದು ಫಾರ್ಮರ್ ಐಡಿ. ಹೌದು ಸ್ನೇಹಿತರೆ, ಫಾರ್ಮರ್ ಐಡಿ ಎನ್ನುವುದು ಬಹಳಷ್ಟು ರೈತರಿಗೆ ಗೊತ್ತೇ ಇಲ್ಲ. ಈ ಒಂದು ಫಾರ್ಮರ್ ಐಡಿಯನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣವನ್ನು ನಿಮ್ಮ ಖಾತೆಗೆ ಹಾಕೋದಕ್ಕೆ ತಡವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಲುಪಬೇಕಾಗಿದೆ. ಅದರಿಂದ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. 22ನೇ ಕಂತಿನ ಹಣ ಯಾವಾಗ ಬರಲಿದೆ ಮತ್ತು ಯಾರಿಗೆ ಒಂದು ಹಣ 2,000 ಸಿಗುತ್ತದೆ, ಯಾರಿಗೆ ಸಿಗಲ್ಲ, ಮತ್ತು ಈ KYC ಮತ್ತು ಫಾರ್ಮರ್ ಐಡಿಯನ್ನು ಮಾಡೋದು ಹೇಗೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿದೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಪಿಎಂ ಕಿಸಾನ್ ಯೋಜನೆಯ ಹಣ ಅಂದ್ರೆ ದೇಶದ ಅರ್ಹ ರೈತರಿಗೆ ವರ್ಷಕ್ಕೆ 6,000 ಸಿಗ್ತಾ ಇರುವಂತಹ ಹಣವಾಗಿದೆ. ಈ ಒಂದು ಹಣವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರತಿ ಕಂತಿನಲ್ಲೂ 2,000 ವಂತೆ ನೀಡಲಾಗುತ್ತದೆ. ಈ ಒಂದು ಹಣವು ರೈತರ ಖಾತೆಗೆ ನೇರವಾಗಿ ಜಮಾವಾಗುವಂತಹ ಹಣವಾಗಿದೆ. ಇದರಿಂದ ಬಹಳಷ್ಟು ರೈತರಿಗೆ ಇವಾಗ ಹಣ ಜಮಾವಾಗುತ್ತದೆ. ಆದರೆ ಈ ಒಂದು ಹಣವನ್ನು ಇವಾಗ ಬಿಡುಗಡೆ ಮಾಡಿಲ್ಲ, ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆ ಒಂದು ಘೋಷಣೆ ಆದ ಬಳಿಕ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಆದರೆ ಇವಾಗ ನಾನು ತಿಳಿಸ್ತಾ ಇರುವಂತದ್ದು ಫಾರ್ಮರ್ ಐಡಿ ಎಷ್ಟು ಕಡ್ಡಾಯವಾಗಿದೆ. ಈ ಒಂದು ಫಾರ್ಮರ್ ಐಡಿಯನ್ನು ನೀವು ಮಾಡಿಸದೆ ಹೋದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಈ ಒಂದು ನಿಯಮವನ್ನು ನೀವು ಪಾಲಿಸಲೇಬೇಕಾಗಿದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಫಾರ್ಮರ್ ಐಡಿ ಅನ್ನೋದು ಬಹಳಷ್ಟು ರೈತರಿಗೆ ಗೊತ್ತೇ ಇಲ್ಲ. ಅದರಿಂದ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ರೀತಿ ಒಂದು ಐಡಿಯನ್ನು ಮಾಡಿಸಬೇಕು. ಮತ್ತು ನೀವು ಪಿಎಂ ಕಿಸಾನ್ ಯೋಜನೆಯ ಅರ್ಹ ಫಲಾನುಭವಿಗಳು ಆಗಿದ್ರೆ ಖಂಡಿತವಾಗಿ ನಿಮಗೆ ಈ ಒಂದು ಹಣ ರೈತರ ಖಾತೆಗೆ ಬರಬೇಕಾದ್ರೆ ಈ ಒಂದು ಫಾರ್ಮರ್ ಐಡಿ ಕೂಡ ಕಡ್ಡಾಯವಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫಾರ್ಮರ್ ಐಡಿಯನ್ನು ಮಾಡಿಸಿಕೊಳ್ಳಿ. ಈ ಒಂದು ಅಧಿಕೃತವಾಗಿ ಹಣವು ಘೋಷಣೆ ಆದ ಬಳಿಕ ನೀವು ಫಾರ್ಮರ್ ಐಡಿಯನ್ನು ಮಾಡಿಸ್ಕೊಂತೇವೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದರಿಂದ ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಲುಪಬೇಕಾಗಿದೆ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ನಿರೀಕ್ಷಿತವಾಗಬಹುದು ಅಂತ ನೋಡೋದಾದ್ರೆ ಬಹಳಷ್ಟು ರೈತರ ಒಂದು ಮಾಹಿತಿಯ ಪ್ರಕಾರ 22ನೇ ಕಂತಿನ ಹಣವನ್ನು ದಿನಾಂಕವನ್ನು ಕೂಡ ಇನ್ನು ಘೋಷಣೆ ಮಾಡಿಲ್ಲ. ಆದರೆ 21ನೇ ಕಂತಿನ ಹಣವನ್ನು ನವೆಂಬರ್ 19ರಲ್ಲಿ ಬಿಡುಗಡೆ ಮಾಡ್ತಲ್ವಾ, ಆ ಒಂದು ಮಾಹಿತಿ ಆಧಾರದ ಮೇಲೆ 4 ತಿಂಗಳಿಗೊಮ್ಮೆ ಅಂತ ಅಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ಒಂದು ನಡುವೆ ಈ ಒಂದು ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಲಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. 22ನೇ ಕಂತಿನ ಹಣವನ್ನು ಸ್ನೇಹಿತರೆ, ಇಲ್ಲಿ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ಕೂಡ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ಈ ಒಂದು 4 ನಿಯಮಗಳು, ಹೌದು, ನೀವು ಈ ಒಂದು 22ನೇ ಕಂತಿನ ಹಣವನ್ನು ಪಡೆಯಬೇಕಂದ್ರೆ ಈ ಒಂದು 4 ನಿಯಮಗಳು ಯಾವುವು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಬೇಕಾಗಿದೆ. ಅದರಿಂದ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮೊದಲನೇ ನಿಯಮ ಯಾವುದು ಅಂತ ನೋಡೋದಾದ್ರೆ ಈ KYC ಕಡ್ಡಾಯ. ಹೌದು ಸ್ನೇಹಿತರೆ, ಬಹಳಷ್ಟು ರೈತರು ಈ KYC ಮಾಡಿಸದೇ ಇದ್ದ ಕಾರಣ ಅವರು 21ನೇ ಕಂತಿನ ಹಣವನ್ನು ಕಳೆದುಕೊಳ್ಳಬೇಕಾಗಿತ್ತು. ಆದರೆ ಇವಾಗ ಈ KYC ಯನ್ನು ಇನ್ನೂ ತಡ ಮಾಡಿದ್ರೆ 22ನೇ ಕಂತಿನ ಹಣವು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ KYC ಯನ್ನು ಮಾಡಿಸಿಕೊಳ್ಳಿ. ಈ KYC ಮಾಡಿಸಿಕೊಳ್ಳೋದು ತುಂಬಾ ಸುಲಭವಾಗಿದೆ. ಈ KYC ಯಾವ ರೀತಿ ಮಾಡಿಸಬೇಕಂದ್ರೆ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಇರುತ್ತದೆ. ಅದನ್ನು ನೀವು ತೆರೆಯಿರಿ. ತೆರೆದ ನಂತರ ಈ KYC ಅಂತ ಕೂಡ ಅಲ್ಲಿ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಯನ್ನು ಹಾಕಿ ಮೊಬೈಲ್ಗೆ OTP ಬರುತ್ತದೆ. ಆ ಒಂದು OTP ಯನ್ನು ಹಾಕಿದ ಬಳಿಕ ನಿಮ್ದು ಈ KYC ಪೂರ್ಣವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಮಾಡಿಸಿಕೊಳ್ಳಿ. ನಿಮ್ಗೆ ಮೊಬೈಲ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ CSC ಸೆಂಟರ್ಗೆ ಹೋಗಿ ಈ KYC ಮಾಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್ ಮಾಹಿತಿ ಯಾವುದು ಅಂತ ನೋಡೋದಾದ್ರೆ 2ನೇ ಮಾಹಿತಿ ಫಾರ್ಮರ್ ಐಡಿ. ಹೌದು ಸ್ನೇಹಿತರೆ, ಈ ಒಂದು ಫಾರ್ಮರ್ ಐಡಿ ಬಹಳಷ್ಟು ರೈತರಿಗೆ ಗೊತ್ತೇ ಇಲ್ಲ. ಈ ಒಂದು ಫಾರ್ಮರ್ ಐಡಿಯನ್ನು ನೀವು ಪಾಲಿಸಿದ್ರೆ ಮಾತ್ರ ಮುಂದಿನ ಕಂತಿನ ಹಣವನ್ನು ಪಡೆಯಬೇಕಾಗುತ್ತದೆ. ಇಲ್ಲ ಅಂದ್ರೆ ನೀವು ಈ ಒಂದು ಹಣವನ್ನು ನಿಲ್ಲಿಸಬೇಕಾಗುತ್ತದೆ ಅಂತ ಕೂಡ ತಿಳಿಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಫಾರ್ಮರ್ ಐಡಿ ಬಹಳಷ್ಟು ಕಡ್ಡಾಯವಾಗಿದೆ. ಈ ಒಂದು ಹೊಸ ನಿಯಮದ ಪ್ರಕಾರ ಫಾರ್ಮರ್ ಐಡಿ ಇದ್ದರೆ ಮಾತ್ರ ಹಣ ನಿಮ್ಮ ಖಾತೆಗೆ ಜಮಾ. ಫಾರ್ಮರ್ ಐಡಿ ಎಂದರೆ ರೈತರ ಡಿಜಿಟಲ್ ಗುರುತು. ಇದರಿಂದ ನಕಲಿ ಫಲಾನುಭವಿಗಳನ್ನು ತೆಗೆದು ಹಾಕಲಾಗುತ್ತದೆ. ಈ ಒಂದು ಫಾರ್ಮರ್ ಐಡಿ ನಿಮ್ದು ಇಲ್ಲ ಅಂದ್ರೆ ನೀವು ಅರ್ಹ ಫಲಾನುಭವಿಗಳು ಅಲ್ಲ ಅಂತ ಕೂಡ ತಿಳಿದು ಬರುತ್ತದೆ. ಅದರಿಂದ ಈ ಒಂದು ಫಾರ್ಮರ್ ಐಡಿಯನ್ನು ನೀವು ಇಟ್ಟುಕೊಳ್ಳಲೇಬೇಕಾಗಿದೆ. ಫಾರ್ಮರ್ ಐಡಿ ಇಲ್ಲ ಅಂದ್ರೆ 22ನೇ ಕಂತಿನ ಹಣವು ಕೂಡ ಸಾಧ್ಯವಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫಾರ್ಮರ್ ಐಡಿಯನ್ನು ಇಟ್ಟುಕೊಂಡು ಈ KYC ಯನ್ನು ಮಾಡಿಸಿಕೊಂಡು ಅರ್ಜಿಯನ್ನು ಹಾಕಿ ಅಂತ ತಿಳಿಸ್ತಾ ಇದ್ದೇನೆ. ಮತ್ತು ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ.
ಸ್ನೇಹಿತರೆ, ಮೂರನೇ ನಿಯಮ ಯಾವುದು ಅಂತ ನೋಡೋದಾದ್ರೆ ಬ್ಯಾಂಕ್ ಆಧಾರ್ಗೆ ಲಿಂಕ್ ಇರಬೇಕು. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗಿರಬೇಕು. ಹೆಸರು ತಪ್ಪಿದ್ರೆ ಯಾವುದೇ ಕಾರಣಕ್ಕೂ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಮಿಸ್ ಮ್ಯಾಚ್ ಆದ್ರೂ ಕೂಡ ಹಣ ಬರೋದಿಲ್ಲ. ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಖಾತೆಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ಮತ್ತು ನಾಲ್ಕನೇ ನಿಯಮ ಯಾವುದು ಅಂದ್ರೆ ಯಾರಿಗೆ ಈ ಒಂದು ಹಣ ನಿಮ್ಗೆ ಸಿಗೋದಿಲ್ಲ, ಯಾವ ತಪ್ಪನ್ನು ಮಾಡಿದ್ರೆ ಈ ಒಂದು ಹಣ ನಿಮ್ಗೆ ಸಿಗೋದಿಲ್ಲ ಅಂತ ತಿಳಿಸೋದಾದ್ರೆ ಈ KYC ಮಾಡಿಸದೇ ಇದ್ದ ರೈತರಿಗೆ ಈ ಒಂದು ಹಣವನ್ನು ನಿಲ್ಲಿಸಲಾಗುತ್ತದೆ. ಮತ್ತು ಫಾರ್ಮರ್ ID ಇಲ್ಲ ಅಂದ್ರೂ ಕೂಡ ಈ ಒಂದು ಹಣವನ್ನು ನಿಲ್ಲಿಸಲಾಗುತ್ತದೆ. ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ಹಣ ನಿಮ್ಮ ರೈತರ ಖಾತೆಗೆ ಬರೋದಿಲ್ಲ. ಜಮೀನಿನ ದಾಖಲೆಗಳಲ್ಲಿ ಸಮಸ್ಯೆ ಇದ್ರೂ ಕೂಡ ಹಣ ಬರೋದಿಲ್ಲ. ಸರ್ಕಾರಿ ಉದ್ಯೋಗಿಗಳಿಗೆ ಈ ಒಂದು ಹಣ ಸಿಗೋದಿಲ್ಲ. ತಿಂಗಳಿಗೆ 10,000ಕ್ಕೂ ಹೆಚ್ಚು ಪಿಂಚಣಿ ಪಡೆಯುವವರಿಗೂ ಕೂಡ ಈ ಒಂದು ಯೋಜನೆ ಮಾಹಿತಿ ಮತ್ತು ಈ ಒಂದು ಯೋಜನೆಯ ಫಲವು ಅವರಿಗೆ ಸಿಗೋದಿಲ್ಲ. ಆದಾಯದ ತೆರಿಗೆ ಪಾವತಿಸುವವರಿಗೂ ಕೂಡ ಈ ಒಂದು ಮಾಹಿತಿ ಸಿಗೋದಿಲ್ಲ. ಸ್ನೇಹಿತರೆ, ಇಲ್ಲಿ 22ನೇ ಕಂತಿನ ಹಣವನ್ನು ಅರ್ಹರು ಈ ಒಂದು ಯೋಜನೆ ಪಡೆಯಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಪಾಲಿಸಿ ಈ ಒಂದು ಯೋಜನೆಯ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ, ಹೌದು, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು ಮಾಹಿತಿಯನ್ನು ಅಲ್ಲಿ ತಿಳಿಸಿ ಈ ಒಂದು ಯೋಜನೆಯ ಮಾಹಿತಿ ಅವರಿಗೆ ತಿಳಿಸಿದ್ರೆ ಖಂಡಿತವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಅವರು ಕೂಡ ಸರಿಪಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ PM ಕಿಸಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ರೈತರಲ್ಲಿ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ. ನೇರವಾಗಿ ರೈತರ ಖಾತೆಗೆ ಒಂದು ಹಣ DBT ಮೂಲಕ 2,000 ಜಮವಾಗುತ್ತದೆ. SMS ಮೂಲಕ ಬ್ಯಾಂಕ್ ಖಾತೆಗೆ ಜಮವಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡಿಸಿಕೊಳ್ಳಬಹುದು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ KYC ಮಾಡಿಸಿಕೊಳ್ಳಿ ಅಂತ ನಾನು ಇನ್ನೂ ಮುಖ್ಯ ಸಲಹೆಗಳನ್ನು ಕೂಡ ತಿಳಿಸ್ತೇನೆ. ಈ KYC ಮಾಡಿಸಿಕೊಳ್ಳಿ ಮತ್ತು ಫಾರ್ಮರ್ ID ಅನ್ನು ತಯಾರಿಸಿಕೊಳ್ಳಿ. ಬ್ಯಾಂಕ್ ಖಾತೆಗೆ ಆಧಾರ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಲಿಸ್ಟ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ನಿಮ್ಮ ಸಮಸ್ಯೆಗಳು ಇದ್ದರೆ ಅದನ್ನು ಕೃಷಿ ಕಚೇರಿಗೆ ಹೋಗಿ ಸರಿಪಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 22ನೇ ಕಂತಿನ ಹಣವು ಬಹಳಷ್ಟು ಮುಖ್ಯವಾಗಿದೆ. 22ನೇ ಕಂತಿನ ಹಣವು ನಿಮಗೆ ಈ ಒಂದು ಹಣವು 2,000 ಸಿಗ್ತಾ ಇರುವಂತದ್ದು. ಮಾರ್ಚ್ ಅಥವಾ ಫೆಬ್ರವರಿಯ ಕಾಲದಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವ ನಿರೀಕ್ಷೆಯಲ್ಲಿದೆ. ಈ KYC ಮತ್ತು ಫಾರ್ಮರ್ ID ಕೂಡ ಬಹಳಷ್ಟು ಕಡ್ಡಾಯವಾಗಿದೆ. ನಾನು ಪದೇ ಪದೇ ನಿಮಗೆ ತಿಳಿಸ್ತಾ ಇದ್ದೇನೆ. ಈ KYC ಮತ್ತು ಫಾರ್ಮರ್ ID ಕೂಡ ಬಹಳಷ್ಟು ಕಡ್ಡಾಯವಾಗಿದೆ. ಇವಾಗಲೇ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಈ KYC ನಿಮ್ದು ಆಗೈತಿ ಇಲ್ಲ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಅಥವಾ ಫಾರ್ಮರ್ ID ನಿಮ್ದು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಇವಾಗಲೇ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿದ್ರೆ ನಿಮ್ಗೆ 22ನೇ ಕಂತಿನ ಹಣ ಘೋಷಣೆ ಆದ ಬಳಿಕವೇ ನಿಮ್ಮ ಖಾತೆಗೆ ಹಣ ಜಮವಾಗುತ್ತದೆ. ಅಥವಾ ಇವಾಗ ಅಲ್ಬಿಡಪ್ಪ ಮುಂದ್ ನೋಡಿದ್ರಾತು ಅಂತ ನೀವು ಸುಮ್ನಾದ್ರೆ ನಿಮ್ದು ಈ ಒಂದು 22ನೇ ಕಂತಿನ ಹಣವನ್ನು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ ಅಲ್ಲಾದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ತಲುಪಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ನೀಡುವ ಹೊಸ ಯೋಜನೆ ಬಗ್ಗೆ ನಾನು ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಅನ್ನು ಕೂಡ ನೀಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.